ಸೊ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ನಾವು ನಾರ್ಮಲಾಗಿ ಸಿರೀಸ್ಗಳು ರಿವ್ಯೂ ಮಾಡೋಂಗಿಲ್ಲ, ಅದರ ಸಿರೀಸ್ಗಳು ನೋಡ್ತೀನಿ. ಆದರೆ ಇವತ್ತು ನಾನು ಸಿರೀಸ್ ನೋಡಿದೆ, ಅದರ ಹೆಸರು ಏನಪ್ಪ ಅಂತಂದರೆ ಅಡೋಲೆಸೆನ್ಸ್ ಅಂತೇಳಿ. ನಾ ಇದನ್ನು ರಿವ್ಯೂ ಮಾಡೋ ಇದ್ದಿದ್ರೆ ಹಾಗೆ ರೆಗ್ಯುಲರಾಗಿ ನೋಡಿಬಿಡ್ಬೇಕಂದಿದ್ದೆ. ಆದರೆ ಇದ್ರದ್ದು ಮೇಕಿಂಗ್, ಇದ್ರದ್ದು ಕ್ರಾಫ್ಟ್ ಏನೈತಲ್ಲ, ಇದನ್ನು ನೋಡಿ ನಾ ಅನ್ನಿಸ್ತು ಇದನ್ನು ರಿವ್ಯೂ ಮಾಡ್ಬೇಕಂತ ಹೇಳಿ ಹೇಳ್ತೀನಿ. ಬರ್ರಿ ಎದಕ್ಕಿದು ಸ್ಪೆಷಲ್ ಐತೆ ಅಂತ ಹೇಳಿ. ಸೊ ಅಡೋಲೆಸೆನ್ಸ್ ಅನ್ನೋದೊಂದು ಸೀರೀಸ್ ನೆಟ್ಫ್ಲಿಕ್ಸಾಗಿ ಬಂದೈತಿ. 13th ಮಾರ್ಚಿಗೆ ಬಂದಿತ್ತಾನೆ. ನಾ ಮೊನ್ನೆ ನೋಡಿದೆ. ನಾ ಎದಕ್ಕೆ ಇಷ್ಟು ಲೇಟಾಗಿ ನೋಡಿನಪ್ಪ ಅಂತಂದ್ರೆ ಅಷ್ಟು ಹೈಪ್ ಇದ್ದಿದ್ದಿಲ್ಲ ಸೀರೀಸ್ದು. ಆದರೆ ರೀಸೆಂಟಾಗಿ ಒಂದು ವಾರದಿಂದ ಭಾಳ ಹೈಪ್ ಆಯಿತು ಸೀರೀಸ್. ಎದಕ್ಕಪ್ಪ ಅಂತಂದ್ರೆ ಇಡೀ ಸೀರೀಸ್ 4 ಎಪಿಸೋಡ್ ಅದಾವೆ. ಸೀರೀಸ್ದು 4 ಎಪಿಸೋಡ್ ಒನ್ ಟೇಕ್ದಾಗ ಅದಾವೆ. ಯೋಚನೆ ಮಾಡಿರಿ, ಒನ್ ಟೇಕ್. ಪ್ರತಿಯೊಂದು ಎಪಿಸೋಡು ಒನ್ ಟೇಕ್ದಾಗ ಅದಾವೆ. ಅಂದ್ರೆ ಫಸ್ಟ್ ಓಪನಿಂಗ್ ಶಾಟ್ ಏನೈತಲ್ಲ, ಅಲ್ಲಿ ಹಿಡಿದು ಫಸ್ಟ್ ಎಪಿಸೋಡ್ ಯಾವಾಗ ಮುಗಿತೈತಲ್ಲ ಅಲ್ಲಿ ಮಟ್ಟನು ಕ್ಯಾಮ್ರಾ ಹಾಗೆ ರೋಲ್ ಹಾಕೋತಿ ಹೊಂಟೈತಿ. ಯಾವತ್ತು ಬೇರೆ ಬೇರೆ ಲೊಕೇಶನ್ಸ್ ಅದಾವೆ, ಡ್ರೋನ್ ಶಾಟ್ಸ್ ಅದಾವೆ. ಹೆಂಗೆ ಮಾಡ್ಯಾರ ನನಗೆ ಇನ್ನೂ ಮಟ್ಟ ತಿಳಿವಲ್ತು. ಸೊ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ನಿಮ್ಗೆ, ಇದ್ರಾಗ ಟೋಟಲ್ 4 ಎಪಿಸೋಡ್ ಅದಾವಲ್ಲ, 4 ಎಪಿಸೋಡ್ ಒನ್ ಟೇಕ್ ಅದಾವೆ. ಒನ್ ಟೇಕ್ ಆಗೋಣ ಅದು ಯಾವಾಗ ರೆಕಾರ್ಡಿಂಗ್ ಮಾಡಕತ್ತಿದ್ರಲ್ಲ ಅವಾಗ ಫಸ್ಟ್ ಎಪಿಸೋಡಿಗೆ 2 ಟೇಕ್ ತೊಗೊಂಡು, ಅಂದ್ರೆ 4 ಎಪಿಸೋಡ್ ಒಂದೊಂದು ತಾಸಿನ ಅದಾವೆ. 2 ಟೇಕ್ ಅಂದ್ರೆ 2 ತಾಸು ಒಂದು ಎಪಿಸೋಡ್ ಶೂಟ್ ಮಾಡ್ಯಾರ. ಸೊ ಸೆಕೆಂಡ್ ಎಪಿಸೋಡ್ 13 ತಾಸು ಒಂದು ಎಪಿಸೋಡ್, ಅಂದ್ರೆ 13 ಸಲ ಒಂದೊಂದು ತಾಸು ರೆಕಾರ್ಡ್ ಮಾಡ್ಯಾರ. ಥರ್ಡ್ ಎಪಿಸೋಡ 11 ತಾಸು, ಫೋರ್ತ್ ಎಪಿಸೋಡ 12 ತಾಸು. ಯೋಚನೆ ಮಾಡ್ರೆ ಇಷ್ಟು ಲೆವೆಲ್ ಆಫ್ ಕಾನ್ಫಿಡೆನ್ಸ್, ಇಷ್ಟು ಲೆವೆಲ್ ಆಫ್ ಏನಂತಾರೆ, ಒಂದು ಎಕ್ಸ್ಪೆಕ್ಟೇಷನ್ ಇರ್ತೈತಲ್ಲ ಡೈರೆಕ್ಟರಿಗೆ, ಸಿನಿಮಾಟೋಗ್ರಫರಿಗೆ, ಆ್ಯಕ್ಟರ್ಸಿಗೆ, ಅದು ನಂಬಿಕೆ ಲಾಸ್ಟ್ ಮಟ್ಟನೂ ಉಳಿತು. ಸೊ ನೆಟ್ಫ್ಲಿಕ್ಸ್ ಇದು ಫಸ್ಟ್ ಟೈಮ್ ಈ ಟೈಪ್ ಸೀರೀಸ್ ತಂದೈತಿ. ಸೊ ಯೋಚನೆ ಮಾಡಿರಿ ನೀವು, 4 ಎಪಿಸೋಡ್ 13 ತಾಸು 12 ತಾಸು ಒಂದೊಂದು ಎಪಿಸೋಡ್ ಶೂಟ್ ಮಾಡ್ಯಾರ. ಅವು ಒಂದೊಂದು ತಾಸಿನ ಅದಾವೆ. ಸಿರೀಸ್ ನಡುವೆ ಬೋರ್ ಆಕೈತಿ. ಸೆಕೆಂಡ್ ಎಪಿಸೋಡ್ ಥರ್ಡ್ ಎಪಿಸೋಡ್ ಒಂದು ಸ್ವಲ್ಪ ಬೋರ್ ಆಕೈತಿ. ಆದ್ರೆ ಸಿರೀಸ್ದೇನು ಕ್ರಾಫ್ಟ್ ಐತಲ್ಲ, ನಿಮಗೆ ಒಟ್ಟೆ ಬೋರ್ ಆಗಂಗಿಲ್ಲ. ಒನ್ ಟೈಮಿಗೆ ಅಂತೂ ನೆನಪೇ ಹಾರ್ತೀರಿ ಸೀರೀಸ್ ಒನ್ ಟೇಕ್ದಾಗ ಹೊಂಟೈತೆ ಅಂಥೇಳಿ. ಇದಕ್ಕಪ್ಪ ಅಂದ್ರೆ ಸಿಂಗಲ್ ಟೇಕೆ ಎಲ್ಲ ಶಾರ್ಟ್ ತೊಗೊಳಕತ್ತೈತಿ. ಎಲ್ಲ ಅಷ್ಟು ಕ್ಯಾರೆಕ್ಟರ್ದ ಶಾರ್ಟ್ಸ್ ತೊಗೊಳಕತ್ತೈತಿ. ಜಾಸ್ತಿ ಲೊಕೇಶನ್ಸ್ ಇಲ್ಲ ಖರೆ, ಯಾವ್ಯಾವ ಲೊಕೇಶನ್ಸ್ ಅದಾವಲ್ಲ ಅಲ್ಲಿ ಕ್ಯಾಮ್ರಾ ಹಿಂಗಲ್ಲ. ಕ್ಯಾಮ್ರಾ ಸಿನಿಮಾಟೋಗ್ರಫಿ ಬೆಂಕಿ ಅಂದರೆ ಬೆಂಕಿ, ಹೇಳೋಕ್ಕೆ ಬರೋಂಗಿಲ್ಲ. ಅದು ಡೈರೆಕ್ಟರ್ ಯಾವ ವಿಷನ್ ಇಟ್ಕೊಂಡು ಮಾಡ್ಯಾನ ಯಾರಿಗೆ ಗೊತ್ತೆ. ನೆಟ್ಫ್ಲಿಕ್ಸ್ವರಿಗೆ ಒಂದು ಸಲ್ಯೂಟ್, ಈ ಟೈಪ್ಸ್ ಆಫ್ ಸೀರೀಸ್ ಪ್ರೊಡ್ಯೂಸ್ ಮಾಡ್ತಾರೆ ಅಂಥೇಳಿ. ಸೊ ಸ್ಟೋರಿ ಅಂಥಪ್ರೇನು ಭಾಳ ಯುನೀಕ್ ಆಗಿಲ್ಲ, ಆದರೆ ನೋಡೋಂಗೈತಿ. ಒಬ್ಬ ಸಣ್ಣ ಹುಡುಗ ಸೋಷಿಯಲ್ ಮೀಡ್ಯಾದಾಗ ಯಾವ ಟೈಪ್ ಆಫ್ ಇನ್ಫ್ಲೂಯೆನ್ಸ್ ಆಕ್ಕಾನೆ, ಈಗಿನ ಕಾಲದಾಗ ಯಾವ ಟೈಪ್ ಆಫ್ ಇನ್ಫ್ಲೂಯೆನ್ಸ್ ಆಗಿ ಒಂದು ಕ್ರೈಮ್ ಟೈಪೇ ಮಾಡ್ತಾನವ. ಸೊ ಅದ್ರ ಮ್ಯಾಗೆ ಸೀರೀಸ್ ಐತಿ. ಭಾಳ ಸ್ಟೋರಿ ಅಂಥದ್ದಿಲ್ಲ, ಆದ್ರೆ ಸೀರೀಸ್ದು ಕ್ರಾಫ್ಟ್ ಏನೈತಲ್ಲ ಟಾಪ್ ನಾಚ್ ಐತಿ. ನಾ ಈ ಸೀರೀಸಿಗೆ ಕೊಡ್ತೀನಿ ಬರೀ ಇದ್ರದ್ದು ಕ್ರಾಫ್ಟ್ ಟೈಮ್ ಸ್ವಲ್ಪ ಸ್ಟೋರಿ ಚಲೋ ಇದ್ರ ಸಂಬಂಧ 3.5 out of 5 stars. ಸೊ ನನಗೆ ಭಾಳ ಇಷ್ಟ ಆಗೈತೆ. ಒನ್ ಟೈಮ್ ಅಂದ್ರೆ ನಿಮಗೆ ಇಷ್ಟ ಆಯ್ತು ನೋಡ್ಬೋದು, ಇಲ್ಲಕಂದ್ರೆ ಬಿಟ್ಬಿಡ್ರಿ. ಆದರೆ ಇದ್ರದ್ದು ಕ್ರಾಫ್ಟ್ ಸಂಬಂಧ, ಇದ್ರದ್ದು ಮೇಕಿಂಗ್ ಸಂಬಂಧ ನೀವಂತೂ ನೋಡಬೇಕು ಫಿಲ್ಮ್ ಸೀರೀಸ್. ಸೊ ಶಿವಣ್ಣ ಮುಂದೆ ನೋಡಿದಾಗ ಅಲ್ಲಿ ತನ ಪೀಸ್ ಔಟ್.